ಇವತ್ತು ನಮ್ಮ ಸಮಾಜದ ಹಿರಿಯ ಮುಖಂಡರು, ಹುಟ್ಟು ಹೋರಾಟಗಾರ ಸಿ ವಿ ಗೋಪಾಲಣ್ಣನವರ ಜಿಲ್ಲಾಧ್ಯಕ್ಷರಾಗಿ ಸುಮಾರು 1.5 ತಿಂಗಳಾಯಿತು. ಅವ್ರು ಜಿಲ್ಲಾಧ್ಯಕ್ಷ ಆದ ದಿನನೇ ಅವ್ರಿಗೆ ಫೋನ್ ಮಾಡಿ ಒಂದು ವಿಶ್ ಮಾಡಿದ್ದೆ. ನಾನು ಬರ್ತೀನಣ್ಣ, ಬಂದು ಮನೆಗೆ ಪರ್ಸ್ನಲಾಗಿ ಬಂದು ಒಂದು ವಿಶ್ ಮಾಡ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಂದಾಗ, ಸರಿ ಬಾಪ, ನೀನು ನಮ್ಮ ಸಮುದಾಯ, ನಮ್ಮ ಹುಡುಗ ಅಂತ ಹೇಳಿದ್ರು. ಅವ್ರನ್ನ ಸುಮಾರು ವರ್ಷಗಳಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ. ಅವರ ಏನು ಹೋರಾಟದ ಇದೆ, ಕಿಡಿ ಇದೆ, ಅದು ಕಣಕಣದಲ್ಲೂ ಇದೆ. ಆ ಸಮಾಜ ಅಂತ ಬಂದಾಗ ಮುಂಚೂಣಿಯಲ್ಲಿರ್ತಾರೆ. ರಾಮಣ್ಣವ್ರು ಹೇಳಿದ ಹಾಗೆ ಅವರು ಯಾವಾಗಲೂ ಆಗಬೇಕಾಗಿತ್ತು, ಅವರು ಜಿಲ್ಲಾಧ್ಯಕ್ಷರಾಗಿ ಈ ಸಮುದಾಯದ ಒಂದು ಮುಖಂಡತ್ವ ತಗೋಬೇಕಾಗಿತ್ತು. ಕಾರಣಾಂತರಗಳಿಂದ ಡಿಲೇ ಆಗಿದೆ. ಇವತ್ತು ಆ ಸಮಾಜಕ್ಕೆ ಒಂದು ಶಕ್ತಿ ನೀಡುವಂಥ ಕೆಲಸ ಗೋಪಾಲಣ್ಣ ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ನನ್ನ ಎಲ್ಲ ರೀತಿಯ ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿ ಅವ್ರ ಜೊತೆ ಈ ಸಮುದಾಯದ ಒಬ್ಬ ಸದಸ್ಯನಾಗಿ ಆ ಜಾತಿಯಲ್ಲಿ ಹುಟ್ಟಿರೋದ್ರಿಂದ ಅವ್ರಿಗೆ ಎಲ್ಲ ಶುಭ ಕೋರ್ಲಿಕ್ಕೆ ಇಷ್ಟಪಡ್ತೀನಿ. ಇದೇ ಸರ್, ಈಗ ನಾನು ಬಂದಿರೋದು ಸಮಾಜದ ಮುಖಂಡರು ಜಿಲ್ಲಾಧ್ಯಕ್ಷರಾಗಿದ್ದಾರೆ. ಸಮಾಜದ ಮುಖಂಡರಿಗೆ ಒಂದು ವಿಷಯ ತಿಳಿಸೋಣ ಅಂತ ಬಂದಿರೋದು. ಇಲ್ಲಿ ರಾಜಕೀಯ ಏನೂ ಇಲ್ಲ ಅನ್ನೋದು ಹೇಳಲಿಕ್ಕೆ ಸ್ಪಷ್ಟಪಡಿಸ್ತೀನಿ. ಥ್ಯಾಂಕ್ ಯು. ಜಿಲ್ಲಾಧ್ಯಕ್ಷರಿಗೆ ಸಮುದಾಯದ ಪರವಾಗಿ ಏನಾದರೂ ಹೇಳಬೇಕಂದ್ರೆ ಏನಾದರೂ ಒಂದು ವಿಚಾರ? ಅದೇ, ಈಗಾಗಲೇ ಅವ್ರಿಗೇನು ಅವಶ್ಯಕತೆ ಇಲ್ಲ. ಅವ್ರು ಆಲ್ರೆಡಿ ಈ ತಾಲೂಕಲ್ಲಿ, ಈ ಜಿಲ್ಲೆಯಲ್ಲಿ ಅವ್ರದ್ದೇ ಆದ ಒಂದು ನೆಲೆಗಟ್ಟಲ್ಲಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಸಮಾಜದ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದೇ ಒಂದು ಕಳೆದ ಒಂದು 8-10 ತಿಂಗಳು ಹಿಂದ್ಗಡೆ ಅನ್ಕೊಳ್ತೀನಿ, ನನಗೊಂದು ಫೋನ್ ಮಾಡ್ತಾರೆ, ಈ ಥರ ಮಗ್ಗಾರಪೇಟೆಯಲ್ಲಿ ಒಂದು ಸಮಸ್ಯೆ ಆಗಿದೆ ಶೇಖರ್, ನೀವು ಬರಬೇಕಾಗುತ್ತೆ ಅಂತ. ಕಾರಣಾಂತರಗಳಿಂದ ಬರ್ಲಿಕ್ಕಾಗೋದಿಲ್ಲ, ನೀವು ಹೊರಟು ಬನ್ನಿ ಅಂತ ಅಂದಾಗ, ಅಂದರೆ ಬಂಗಾರಪೇಟೆಯಲ್ಲಿ ಎಲ್ಲರಿಗೂ ಸಮಸ್ಯೆ ಆದಾಗ ಇಲ್ಲಿಂದ 4 ಬಸ್ ಮಾಡ್ಕೊಂಡು ಹೋಗ್ತಾರೆ ಆ ಸಮಸ್ಯೆನ ಪರಿಹಾರ ಮಾಡೋದಕ್ಕೆ. 10,000 ಜನ ಹೋಗಿದ್ರು ಅವತ್ತು ಆಲ್ಮೋಸ್ಟ್. ಹಾಗಾಗಿ ಸಮಾಜದ ಒಂದು ಯಾವುದೇ ಸಮಸ್ಯೆಗಳಿಗೆ ಸ್ಪಂದಿಸೋದ್ರಲ್ಲಿ ಏಕಮೇವ ವ್ಯಕ್ತಿ ಅಂತ ಹೇಳ್ಬೋದು ಇದರಲ್ಲಿ. ಹಾಗೆ ರಾಮಣ್ಣವ್ರು ಹೇಳ್ದಂಗೆ ಅವ್ರಿಗೆ ಅಧಿಕಾರ ಅನ್ನೋದು ಯಾವಾಗಲೂ ಅವ್ರ ಮನೆ ಬಾಗಿಲಿಗೆ ಬರಬೇಕಾಗಿತ್ತು. ಕಾರಣಗಳ ಕೂದಲೇ ಅಂತರಗಳಿಂದ ಅದು ತಪ್ತಾ ಬಂತು. ನಮ್ಮವರಿಂದನೇ ಇರ್ಬೋದು, ಬೇರೆಯವರಿಂದನೇ ಇರ್ಬೋದು. ಸಾಕಷ್ಟು ಬಾರಿ ಆಗಿದೆ. ಅದು ಗೋಪಾಲಣ್ಣಗೂ ನನಗಿಬ್ಬರಿಗೆ ಗೊತ್ತು ಪರ್ಸ್ನಲ್ ಆಗಿ ಏನೇನಾಯಿತು ಹೆಂಗೆ ಅಂತ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆ ಅಧಿಕಾರ ಸಿಗಲಿ. ಯಾವ ಮಟ್ಟಕ್ಕೆ ಹೋದ್ರೂ ಅವ್ರ ಹಿಂದ್ಗಡೆ ನಾವು ಇರ್ತೀವಿ ಬೆಂಬಲವಾಗಿ. ಅದು ಪಾರ್ಟಿ ಇನ್ನೊಂದು ಮತ್ತೊಂದಲ್ಲ. ಗೋಪಾಲಣ್ಣ ಹಿರಿಯರು, ನಮ್ಮ ಸೋದರ ಸಮಾನರಾಗಿದ್ದಾರೆ. ಹಾಗಾಗಿ ಅವ್ರಿಗೆ ನನ್ನ ಎಲ್ಲ ಬೆಂಬಲ ಅವ್ರಿಗಿರುತ್ತೆ ಅಂತ ಹೇಳಕ್ಕೆ ಇಷ್ಟ.